ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ನೋಡ್ರಿ ಇವತ್ತು ಸಾಂಬಾರು ಪುಡಿ ಮನ್ಯಾಗ ಹೆಂಗೆ ಮಾಡೋದಂತ ನೋಡೋಣ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ನಾವು ಹೊರಗಡೆ 10 ರೂಪಾಯಿ ಪ್ಯಾಕೆಟ್ 20 ರೂಪಾಯಿ ಪ್ಯಾಕೆಟ್ ತಂದು ತರ್ತೀವಿ ರೀ. ಅದಕ್ಕಿಂತ ಸೂಪರಾಗಿ ಟೇಸ್ಟ್ ಬರ್ತೈತೆ ನೋಡ್ರಿ. ಈ ಮನ್ಯಾಗ ಸುಲಭವಾಗಿ ಮಾಡ್ಬೋದು. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಅಷ್ಟು 10 ರೂಪಾಯಿ ಪ್ಯಾಕೆಟ್ ನೋಡವು ಮಸಾಲೆ ಪುಡಿ ತಂದನಲ್ರಿ, ಅಷ್ಟು 10 ರೂಪಾಯಿಗೆ ಒಂದು ನೋಡ್ರಿ. ನೋಡ್ರಿ ಇದು ಚಕ್ಕಿ 10 ರೂಪಾಯಿದ್ದು, ಇದು 10 ರೂಪಾಯಿ ಹೂವು ನೋಡ್ರಿ. ಇದು ನೋಡ್ರಿ 10 ರೂಪಾಯಿ ಪ್ಯಾಕೆಟ್ ರೀ ಇವು. ಇದೇ ಥರ ಮಾರ್ಕೆಟ್ನಾಗ ಸಿಗ್ತಾವೆ ನೋಡ್ರಿ. ಲವಂಗ, ಮೆಣಸಿನ್ಕಾಳು ನೋಡ್ರಿ. ಇದು ಎಲೆ ರೀ, ಇದು ಒಂಥರ ಎಲೆ. ಇದ್ರ ಹೆಸರು ಗೊತ್ತಿಲ್ಲ ರೀ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ನೋಡ್ರಿ ಪಲಾವ್ಗೆ ಹಾಕ್ತೇವಲ್ಲ ಆ ಎಲೆ ತೊಗೊಂಡೇನ್ರಿ. ಈಗ ಮೆಣಸಿನ್ಕಾಯಿ ತೊಗೊಂಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈಗ ಮಾಡೋದು ಹೇಗಂತ ನೋಡೋಣ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ಇಷ್ಟ ಮಸಾಲೆ ಪುಡಿ ಇದ್ರೆ ಸಾಕ್ರಿ. ನೋಡ್ರಿ ಕಡಾಯಿ ಇಟ್ಕೊಂಡನಿ, ಗ್ಯಾಸ್ ಸ್ಲೋ ಇಟ್ಟನಿ ನೋಡ್ರಿ. ಗ್ಯಾಸ್ ಸ್ಲೋ ಇಟ್ಕೊಂಡು ಈ ಥರ ಹುರ್ಕೋಬೇಕ್ರಿ. ನೋಡ್ರಿ ಹವೀಜ ತೊಗೊಂಡು ನಾನು ಅರ್ಧ ಕಪ್ ಹವೀಜ ಹುರ್ಕೊಳಕತ್ತೇನೆ ನೋಡ್ರಿ. ಅಷ್ಟು ಮಸಾಲೆ ಇದ್ರೆ ಹವೀಜ ಮುಖ್ಯವಾಗಿ ಬೇಕು ನೋಡ್ರಿ. ನೀವು ಜಾಸ್ತಿ ಆದ್ರೆ ಹಾಕ್ಕೋಬೋದ್ರಿ, ಕಮ್ಮಿ ಆದ್ರೆ ಹಾಕ್ಕೋಬೋದ್ರಿ ಹವೀಜನ. ನೋಡ್ರಿ ಉರಿ ಸಣ್ಣ ಇಟ್ಕೊಂಡು ಈ ಥರ ಕೈ ಆಡ್ಕೊಂತ ಹುರಿಬೇಕು ನೋಡ್ರಿ. ನೋಡ್ರಿ ಇದೇ ಥರ ಕೈ ಆಡ್ಕೊಂತ ಹುರಿಬೇಕು ನೋಡ್ರಿ. ಹವೀಜ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ. ಹವೀಜ ಮನ್ಯಾಗ ಯಾವ್ದು ಮಸಾಲೆ ಇಲ್ಲಪ್ಪ ಅಂದ್ರೆ ಇವನ್ನಾದ್ರೂ ಪುಡಿ ಮಾಡಿ ಸಾಂಬಾರಿಗೆ ಹಾಕ್ಬೋದ್ರಿ. ಅಷ್ಟು ಟೇಸ್ಟ್ ಆಕತ್ತೆ ಸಾಂಬಾರು ನೋಡ್ರಿ. ಹವೀಜ ಅಷ್ಟ ಅದಾವಪ್ಪ ಮನ್ಯಾಗ ಅಂದ್ರೆ ಅವನ್ನಷ್ಟ ಹುರಿದಾದ್ರೆ ಪೌಡ್ರ್ ಮಾಡಿ ಸಾಂಬಾರಿಗೆ ಹಾಕ್ಬೋದ್ರಿ. ಇಲ್ಲಪ್ಪ ಈ ಥರ ಮಸಾಲೆ ಪ್ಯಾಕೆಟ್ ತಂದಾದ್ರೆ ಮಾಡ್ಬೋದು ನೋಡ್ರಿ. ನಾವು ಒಮ್ಮಕ್ಲೆ 1/4 kg ಅರ್ಧ kg ತರೋದಾಗಲ್ರಿ. ಈ ಥರ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಮಾರ್ಕೆಟ್ನಾಗ ಸಿಗ್ತಾವ್ರಿ. ಸುಲಭವಾಗಿ ತಂದು ಈ ಥರ ಹುರಿದು ಮಾಡ್ಕೋಬೇಕು ನೋಡ್ರಿ. ಈಗ ಇವು ಹುರಿದವ್ರಿ, ಇವನ್ನ ಆರಕ್ಕೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈ ಥರ ಅಗಲ ಮಾಡಿ ಆರಕ್ಕೆ ಬಿಡ್ಬೇಕ್ರಿ. ನೋಡ್ರಿ ಈಗ ಅದ ಕಡಾಯಿ ಇಟ್ಕೊಂಡು ಮತ್ತು ಮಸಾಲೆನ ಹುರ್ಕೊಂತಾನೆ ನೋಡ್ರಿ. ಚಕ್ಕಿನ ಸಣ್ಣಗೆ ಮುರಿದು ಇಟ್ಕೊಂಡ್ರಿ. ಈಗ ಚಕ್ಕಿ ಹುರ್ಕೊಂತಾನೆ ನೋಡ್ರಿ. ಮುರ್ದ ಹಾಕ್ಕೋಬೇಕ್ರಿ. ಜಾರು ಕೆಡ್ತಿರ್ತಾವ್ರಿ. ಹಂಗೆ ದೊಡ್ಡ ಹಾಕಿದ್ರೆ ಈ ಥರ ಮುರ್ದ ಹಾಕ್ಕೋಬೇಕು ನೋಡ್ರಿ. ಇರ್ತಾವಲ್ರಿ ಈ ಥರ ಮುರಿದು ಹಾಕ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಕೈ ಆಡ್ಕೊಂತ ಹುರಿಬೇಕು ನೋಡ್ರಿ. ಉರಿ ಸಣ್ಣ ಇಟ್ಕೊಂಡು ಹುರಿಬೇಕ್ರಿ. ಚಕ್ಕಿ ದಪ್ಪ ಇರ್ತಾವಲ್ರಿ, ಲಘು ಹುರಿಯಲ್ಲ. ಒಂದು ಸ್ವಲ್ಪ ಸ್ಲೋ ಇಟ್ಕೊಂಡು ಈ ಥರ ಕೈ ಆಡ್ಕೊಂತ ಹುರಿಬೇಕು ನೋಡಿ. ಈಗ ರೆಡಿ ಆಗ್ಯಾವ ನೋಡ್ರಿ. ಹಾಗೆ ಅದಕ್ಕೆ ಹಾಕ್ಯಂತಾನೆ ನೋಡ್ರಿ. ಹವೀಜ ಹುರಿದಿಟ್ಟವಲ್ರಿ ಅದಕ್ಕೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈಗ ಪಲಾವಿಗೆ ಹಾಕ್ತೇವಲ್ರಿ ಆ ಎಲೆ ರೀ. ಇದನ್ನು ಸಾಂಬಾರು ಪುಡಿಗೆ ಹಾಕ್ತಾರ್ರಿ. ಇದನ್ನು ಹುರಿದು ಹಾಕ್ಕೋಬೇಕು ನೋಡ್ರಿ. ನಾ ಇಲ್ಲಿ ಎಣ್ಣೆ ತುಪ್ಪ ಏನು ಹಾಕಿಲ್ರಿ, ಹಂಗೆ ಹುರಿದನಿ. ನೀವು ಇದೇ ಥರ ಆದ್ರೆ ಮಾಡ್ಬೋದ್ರಿ. ಇಲ್ಪ ನಾ ತುಪ್ಪಾರ ಎಣ್ಣೆಯಾರ ಹಾಕ್ಯಂತಾನೆ ಅಂದ್ರೆ ಹಾಕ್ಕೋಬೋದು ನೋಡ್ರಿ. ನಾ ಇಲ್ಲಿ ಏನು ಹಾಕ್ದಂಗೆ ಹುರಿದನಿ ನೋಡ್ರಿ. ನೋಡ್ರಿ ಇವು ರೆಡಿ ಆಗ್ಯಾವ. ಈಗ ನೋಡ್ರಿ ಈ ಥರ ಮುರಿಬೇಕ್ರಿ. ಜಾಸ್ತಿ ದೊಡ್ಡ ಇರಬಾರ್ದು. ಈ ಥರ ನೋಡ್ರಿ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ. ದೊಡ್ಡ ಇದ್ರ ಲಘು ಹುರಿಯಲ್ರಿ. ಈ ಥರ ಸಣ್ಣ ಪೀಸ್ ಆದ್ರೆ ಹುರಿಯಾಕ ಸರಿ ಆಕೈತಿ ನೋಡ್ರಿ. ನೋಡ್ರಿ ಇವು ಈ ಥರ ಹುರಿದವು ನೋಡ್ರಿ. ಈ ಥರ ಹುರಿದವು ತಕ್ಕಂತಾನೆ ನೋಡ್ರಿ. ತಕ್ಕಂಡು ಇವನು ಅದಕ್ಕೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈಗ ಹೂವು ಈ ಥರ ಬಿಡಿ ಮಾಡಿಟ್ಟೆ ನೋಡ್ರಿ. ಹೂವು ದೊಡ್ಡ ಇದ್ವಲ್ರಿ ಈ ಥರ ಬಿಡಿ ಮಾಡಿ ಹುರ್ಕೊಳಕ್ಕೆ ಹಾಕೀನಿ ನೋಡ್ರಿ. ಹಂಗೆ ಹಿಡಿಯೋ ಹಾಕಿದ್ರೆ ಹುರಿಯಾಕ ಸರಿ ಆಗಲ್ರಿ. ಅಷ್ಟು ಒಮ್ಮಕ್ಲೆ ಹುರಿಬೋದು ಅಂತೀರಿ ನೀವು ಅನ್ಬೋದ್ರಿ. ಆದ್ರೆ ಅಷ್ಟು ಒಮ್ಮಕ್ಲೆ ಅಂದ್ರೆ ಒಂದೊಂದು ಗಟ್ಟಿ ಪದಾರ್ಥ ಇರ್ತೈತಿ, ಒಂದೊಂದು ತೆಳ್ಳನ ಪದಾರ್ಥ ಇರ್ತೈತಿ, ಲಘು ಹೊತ್ತೈತ್ರಿ. ಅದಕ್ಕೆ ಈ ಥರ ಬೇರೆನ ನಾ ಹುರ್ಕೊಂಡೇನಿ ನೋಡ್ರಿ. ನೋಡ್ರಿ ಅವು ರೆಡಿ ಆಗ್ಯಾವ. ಈಗ ಎಲೆ ಹಾಕ್ಯಂತಾನೆ ನೋಡ್ರಿ. ಇವು ಒಂಥರ ಎಲೆ ರೀ, ಸಾಂಬಾರು ಪುಡಿಗೆ ಹಾಕ್ತಾರಂತ ನೋಡ್ರಿ. ಇದು ಫಸ್ಟ್ ಟೈಮ ತಂದು ಹಾಕೀನಿ ನೋಡ್ರಿ. ನಾನು ಸುಲಭವಾಗಿ ಮಾಡ್ಬೋದ್ರಿ. ಇದು ತುಂಬ ಘಮ ಐತ್ರಿ. ತಿಕ್ಕಿ ನೋಡೇನಿ. ಇದು ಯಾವುದು ಸಪ್ಪನ್ನ ನೀವು ಕಮೆಂಟ್ ಹಾಕ್ರಿ. ನೋಡ್ರಿ ಈ ಥರ ಇದನ್ನು ಕೈ ಆಡ್ಕೊಂತನ ಹುರಿಬೇಕು ನೋಡ್ರಿ. ಇವು ಎಲೆ ಭಾಳ ತೆಳ್ಳಗಿರ್ತಾವ್ರಿ. ಇವು ಲಘು ಬೆಂದು ಬರ್ತಾವೆ.
ನೋಡಿರಿ ಇವು ರೆಡಿ ಆಗ್ಯಾವು ತಕ್ಕಂತಾನೆ ನೋಡಿರಿ ಮತ್ತು ಅದ ಕಡಾಯಿ ಇಟ್ಕೊಂಡು ಮತ್ತು ಈಗ ನೋಡಿರಿ ಮೆಣಸಿನ್ಕಾಳು ಲವಂಗ ಹಾಕ್ಯಂದಾನೆ ನೋಡಿರಿ. ಒಂದೊಂದು ಪ್ಯಾಕೆಟ್ ಪೂರ ಹಾಕಿಲ್ರಿ, ಒಂದು ಸ್ವಲ್ಪ ಹಾಕೀನಿ. ಯಾಕಂದ್ರೆ ಮೆಣ್ಸಿನ್ಕಾಯಿನ ಹಾಕ್ತೇವ್ರಿ, ಮೆಣ್ಸಿನ್ಕಾಳನ್ನು ಖಾರ ಇರ್ತವ್ರಿ. ಮತ್ತು ಎಕ್ಸ್ಟ್ರಾನ ಮ್ಯಾಗ ಅಡಿಗೆ ಖಾರ ಮೆಣ್ಸಿನ್ಕಾಯಿ ಹಾಕ್ತೇವಲ್ರಿ, ಹೀಗಾಗಿ ನಾ ಸ್ವಲ್ಪ ಹಾಕೀನಿ ನೋಡಿರಿ. ಲವಂಗ ಮೆಣ್ಸಿನ್ಕಾಳು ಸ್ವಲ್ಪ ಹಾಕೀನಿ. ಈಗ ಜೀರಿಗೆ ಹಾಕ್ಯನಕತ್ತಾನೆ ನೋಡಿರಿ ಬಡೆ ಸೊಪ್ಪು ಹಾಕ್ಯನಕತ್ತಾನೆ ನೋಡಿರಿ. ಬಡೆ ಸೊಪ್ಪು ಹಾಕಿದ್ರೆ ಚಲೋ ಆಕತ್ರಿ, ಮಸಾಲೆ ಘಮ ಬರ್ತೈತಿ. ಒಂದು ಸ್ವಲ್ಪ ಬಡೆ ಸೊಪ್ಪನ್ನ ಹಾಕೀನಿ ನೋಡಿರಿ. ಇವನ್ನ ಊರಿ ಸಣ್ಣ ಇಟ್ಕೊಂಡು ಈ ಥರ ಕೈ ಆಡ್ಬೇಕ್ರಿ. ಯಾರು ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇವ್ರಿ. ಈಗ ಪಂಚಮಿ ಬಂತಲ್ರಿ ಸನೇಕ, ಇನ್ನು ಒಂದೊಂದು ಉಂಡೆ ಮಾಡಿ ತೋರಿಸ್ತೇವ್ರಿ. ಮೊಮ್ಮಕ್ಳು ಉಂಡೆ ಕಟ್ಟ ಮುಂದೆನೂ ಒಮ್ಮೆ ತೋರಿಸ್ತೇವೆ ನೋಡಿರಿ. ಇವು ಲಗುನ ಹುರಿತೇವ್ರಿ, ಸಣ್ಣ ಇರ್ತಾವಲ್ರಿ ಕಾಳು, ಇವು ಲಗುನ ಹುರಿತೇವೆ ನೋಡಿರಿ. ಅವು ರೆಡಿ ಆಗ್ಯಾವ. ಈಗ ಇವನ್ನು ತಕ್ಕಂತಾನೆ ನೋಡಿರಿ. ಈಗ ಮೆಣ್ಸಿನ್ಕಾಯಿ ಹಾಕ್ಯಂತಾನೆ ನೋಡಿರಿ. ಮೆಣ್ಸಿನ್ಕಾಯಿನ ಸಣ್ಣ ಸಣ್ಣ ಕಟ್ ಮಾಡೇನಿ ನೋಡಿರಿ. ನೀವು ಬ್ಯಾಡಗಿ ಮೆಣ್ಸಿನ್ಕಾಯಿ ಇದ್ರೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಯಬೋದ್ರಿ. ನಾವು ಇವು ಮಾರ್ಕೆಟ್ನ್ಯಾಗ ಸಂತ್ಯಾಗ ತಂದಿದ್ದು ರೀ, ಇವು ಹಣ್ಣಾಗಿದ್ದು. ಇವನ್ನ ಹುರ್ಕೊಳಕತ್ತಾನೆ ನೋಡಿರಿ. ಇವು ಒಂದು ಸ್ವಲ್ಪ ಖಾರ ಇರ್ತಾವ್ರಿ, ಅದಕ್ಕೆ ಸ್ವಲ್ಪ ಹಾಕೀನಿ ನೋಡಿರಿ ನಾನು. ಬ್ಯಾಡಗಿ ಮೆಣ್ಸಿನ್ಕಾಯಿ ಆದ್ರೆ ಖಾರ ಇರಲ್ರಿ, ಅವನು ಜಾಸ್ತಿ ಆದ್ರೆ ಹಾಕ್ಯಬೋದ್ರಿ. ಯಾವುದೇ ಪದಾರ್ಥ ಆಗಲಿ ಈ ಥರ ಮುರಿದು ಸಣ್ಣ ಮಾಡಿ ಹಾಕಿದ್ರೆ ಮಿಕ್ಸರ್ ಹಾಳಾಗಲ್ರಿ, ಜಾರು ಹಾಳಾಗಲ್ಲ ನೋಡಿರಿ. ಘಾಟ್ ಭಾಳ ಇರ್ತಾವ್ರಿ ಮೆಣ್ಸಿನ್ಕಾಯಿ, ಖಾರ ಇರ್ತಾವಲ್ರಿ, ಘಾಟ್ ಇರ್ತಾವೆ ನೋಡಿರಿ. ಇವನ್ನ ಊರಿ ಸಣ್ಣ ಇಟ್ಕೊಂಡು ಹುರಿದಾನೆ ನೋಡಿರಿ. ಈಗ ಉದ್ದಿನಬೇಳೆ ಹಾಕ್ಯಂದಾನೆ ನೋಡಿರಿ. ಈ ಥರ ಒಂದು ಸ್ವಲ್ಪ ಕಾಳು ಹಾಕಿ ಮಾಡಿದ್ರೆ ಟೇಸ್ಟ್ ಆಕತ್ರಿ. ಈಗ ತೊಗರಿಬೇಳೆ ಹಾಕ್ಯಂಡಾನೆ ನೋಡಿರಿ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಯಂತಾನೆ ನೋಡಿರಿ. ಈ 3 ಥರನ ಕಾಳು ಒಂದು ಸ್ವಲ್ಪ ಕೆಂಪಾಗಂಗೆ ಕೈ ಆಡ್ಕ್ಯಂತಾನೆ ಹುರಿಬೇಕ್ರಿ. ಊರು ಸ್ಲೋ ಇಟ್ಕೊಂಡು ಹುರಿಬೇಕು ನೋಡಿರಿ. ಇದೇ ಥರ ಕೆಂಪಾಗಂಗೆ ಹುರಿಬೇಕ್ರಿ ಅವನ್ನ ನೋಡಿರಿ. ಈ ಥರ ಕೈ ಆಡ್ಕ್ಯಂತ ಹುರಿಬೇಕು ನೋಡಿರಿ. ಕೆಂಪು ಹಾಕವ್ರಿ ಕಾಳು ಹುರಿದ್ಬಿಟ್ಲೆ ಕೆಂಪಾಗಿಂದ ಗ್ಯಾಸ್ ಆಫ್ ಮಾಡ್ಕೋಬೇಕು ನೋಡಿರಿ. ಈ ಥರ ಕೆಂಪು ಅಂದವು ನೋಡಿರಿ. ಈಗ ಅವನು ಅದಕ್ಕೆ ಹಾಕ್ಯಂತಾನೆ ನೋಡಿರಿ. ಒಂದು ಸ್ವಲ್ಪ ಬಿಸಿ ಆರ್ಬೇಕ್ರಿ. ಓಸು ಹುರಿದು ಹಾಕಿರ್ತಾವಲ್ರಿ, ಒಂದು ಸ್ವಲ್ಪ ಬಿಸಿ ಆರ್ಬೇಕು ನೋಡಿರಿ. ಈ ಥರ ಆಗಲ್ ಮಾಡಿ ಕೈ ಬಿಡ್ಬೇಕ್ರಿ ನೋಡಿರಿ. ಈ ಥರ ಆರಕ್ಕೆ ಬಿಡ್ಬೇಕು ನೋಡಿರಿ. ಈಗ ಆರ್ಯವು. ಈಗ ಜಾರಿಗೆ ಹಾಕ್ಯಂತಾನೆ ನೋಡಿರಿ. ಈಗ ನೋಡಿರಿ ಜಾರಿಗೆ ಸಣ್ಣ ಜಾರ್ ಇದ್ರೆ 2 ಸಲ ಹಾಕ್ಯಬೋದ್ರಿ, ದೊಡ್ಡ ಜಾರ್ ಇದ್ರೆ ಒಮ್ಮಕ್ಲೆ ಹಾಕ್ಯಬೋದು ನೋಡಿರಿ. ಈ ಥರ ಓಸ್ ಹಾಕ್ಯಂಡು ಮಿಕ್ಸರ್ ಹಾಕಂಬಂದ ಒಮ್ಮಕ್ಲೆ ಗಿರ್ರ ಅನಿಸ್ಬಾರ್ದ್ರಿ. ಮಿಕ್ಸರ್ ಹಾಳಾಕತಿ, ಜಾರು ಹಾಳಾಕತಿ. ಇದನ್ನು ಪದೇ ಹೇಳ್ತಾಳ ಅಂತ ನೀವು ತಿಳ್ಕೊಬೇಡ್ರಿ. ಆದಷ್ಟು ವಸ್ತು ಮನೇನು ಕಾಪಾಡ್ಕೋಬೇಕಂದ್ರೆ ಸ್ಲೋ ಇಟ್ಟು ಮಿಕ್ಸರ್ ಹಾಕ್ಯಬೇಕು ನೋಡಿರಿ. ಅಂದ್ರೆ ತುಂಬ ದಿನ ಇದ್ರೂ ಜಾರು ಮಿಕ್ಸರ್ ಕೂಡ ಹಾಳಾಗಲ್ರಿ. ಈಗ ಮಿಕ್ಸರ್ ಹಾಕ್ಯಂಬಂದಾನೆ ನೋಡಿರಿ. ಈ ಥರ ಸಣ್ಣ ಹಾಕ್ಯಂಬಂದಾನೆ ನೋಡಿರಿ. ಈಗ ಅದ ತಾಟಿಗೆ ಆರಿಟ್ಕೊಂತಾನೆ ನೋಡಿರಿ. ಈ ಥರ ಕಂಡಿದ್ದು ಇದನ್ನ ಒಟ್ಟು ಪುಡಿ ಮಾಡ್ಕೋಬೇಕ್ರಿ. ಪುಡಿ ಮಾಡ್ಕೊಂಡು ಆರಿಟ್ಕೋಬೇಕು ನೋಡಿರಿ. ಈ ಥರ ಆರಿಟ್ಕೋಬೇಕು ನೋಡಿರಿ. ಆರಿಂದ ದಬ್ಬಿಗೆ ಹಾಕ್ಕೋಬೇಕ್ರಿ ನೋಡಿರಿ. ಮಸಾಲೆ ಪುಡಿ ಮಾಡಿದ್ದು ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ.
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.